ಎಲ್ಲರಿಗೂ ಅಡ್ವಿದೆ ಕಂಡಣ ಅಡ್ವಿದೆ ಕಂಡ್ರಕ್ಕ. ಮುಖ್ಯವಾಗಿ ಕನ್ನಡ ಚಿತ್ರರಂಗಕ್ಕೆ ಹೊಸ ಅಲೆ ತುಂಬ ಫೋರ್ಸ್ಫುಲಿ ಶುರುವಾಗಿದೆ. ನೋಡಿ, ತಮಾಷೆ ಏನು ಅಂತಂದರೆ ಇದನ್ನು ವಿಚಿತ್ರವಾದ ಐರಣಿ ಅಂತಿರೋ ವಿಪರ್ಯಾಸ ಅಂತೀವೋ ನಮ್ಗೆ ಗೊತ್ತಿಲ್ಲ. ಪಿಕ್ಚರ್ಗಳು ತುಂಬ ಚೆನ್ನಾಗಿ ಓಡಬೇಕಾಗಿತ್ತು, ಓಡ್ತಾ ಇಲ್ಲ. ಏನೇನೋ ಸಂಕಟಗಳು, ತಾಪತ್ರೆಗಳು, ಅದಕ್ಕೆ ನೂರಾರು ಕಾರಣಗಳು ಎಲ್ಲದೂ ಇದೆ ಅದರಲ್ಲಿ. ಆದರೆ ಚಿತ್ರರಂಗಕ್ಕೆ ಬರುವ ಹೊಸಬರ ಸಂಖ್ಯೆ ಕಮ್ಮಿ ಆಗಿಲ್ಲ. ಅಯ್ಯೋ ಎಲ್ಲೋ ಬರ್ತಾ ಇಲ್ಲ, ಜನ ಬರ್ತಾ ಇಲ್ಲ, ಹಂಗಿಲ್ಲ. ತುಂಬ ಹೊಸ ಹೊಸ ತಂತ್ರಜ್ಞರು, ನಿರ್ದೇಶಕರು, ನಿರ್ಮಾಪಕರು, ಕಥೆಗಾರರು ಮತ್ತು ಸಂಭಾಷಣೆಗಳು, ಸಂಗೀತ ಎಲ್ಲರೂ ತುಂಬ ಜನ ಹೊಸ ದಾಪುಗಾರಿಕೆ ಬರ್ತಾ ಇದ್ದಾರೆ. ಆದರೆ ಈ ದಾಂಗುಡಿ ಎಷ್ಟು ಆರೋಗ್ಯಕರವಾಗಿದೆ, ಎಷ್ಟು ಗುಣಮಟ್ಟದಿದೆ ಮತ್ತು ಒಳ್ಳೆಯದನ್ನು, ಸಕಾರಾತ್ಮಕವಾದನ್ನು ಎಷ್ಟನ್ನು ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇರೋದು ಕೆಲವು ತಂಡಗಳು. ಹಾಗೆ ಸಕಾರಾತ್ಮಕವಾದನ್ನು, ಒಳ್ಳೆಯದನ್ನು ಕೊಟ್ಟು ಇವತ್ತಿನ ಈ ತಲೆಮಾರಿಗೆ ಜನ್ಸಿಗೆ ಮ್ಯಾಚ್ ಆಗೋ ಥರದ್ದು ಒಂದು ಪಿಕ್ಚರ್ ಮಾಡ್ತೀವಿ ಅಂತ ಹಠದ ಮೇಲೆ ನಿಂತ್ಕೊಂಡಿರೋದು ಈ ತಂಡ. ಮುಕುಂದ ನಿಲೆ ತುಂಬ ನಿಜವಾಗ್ಲೂ ಶ್ರಮ ವಹಿಸಿದ್ದಾರೆ. ಅವರು ಮೊದಲ ಬಾರಿಗೆ ನನಗೆ ಅವರು ಮತ್ತು ಹುಡುಗಿ ಹೀರೋಯಿನ್ ಇಬ್ಬರೂ 1.5-2 ವರ್ಷಗಳ ಹಿಂದೆ ನಟನಾಗಿ ಬಂದರು. ನಾನು ರಂಗಭೂಮಿ ಕಲಿಯಕ್ಕೆ ಬಂದಿದ್ದಾರೆ ಅಂತಲೇ ನನಗೆ. ಆದರೆ ಕಲಿಯುವಾಗ ಪೂರ್ಣವಾಗಿ ಶ್ರದ್ಧೆಯಿಂದ ರಂಗಭೂಮಿನೇ ಕಲಿತರು, ಶಾಸ್ತ್ರೋಕ್ತವಾಗಿ. ಅವರಿಗೆ ಮೇಕಪ್ಪು ಗೊತ್ತಿದೆ, ಕಾಸ್ಟ್ಯೂಮು ಗೊತ್ತಿದೆ, ಇದೆಲ್ಲ. ಆದರೆ ಮೇಕಪ್ಪು, ಕಾಸ್ಟ್ಯೂಮು ಗೊತ್ತಿದ್ದವ್ರಿಗೆ, ಆ್ಯಕ್ಟಿಂಗ್ ಗೊತ್ತಿದ್ದವ್ರಿಗೆ ಎಲ್ಲರಿಗೂ ಸಿನಿಮಾ ರಂಗದಲ್ಲಿ ದೊಡ್ಡ ಯಶಸ್ಸು ಸಿಕ್ಕಿಬಿಡುತ್ತೆ ಅಂತಲ್ಲ. ಇಲ್ಲಿ ಬೇರೆ ಇನ್ನೊಂದು, ಯಾರೂ ಕಾಣದ, ಯಾರಿಗೂ ಕಾಣಿಸದ, ಯಾವುದೋ ಮೂಲೆಯಲ್ಲಿ ಎಲ್ಲೋ ಇರುವಂಥ ಒಂದು ಸೂಕ್ಷ್ಮವಾದ ಅಂಶ ಮೇಲೊಂದು ಕೆಲಸ ಮಾಡ್ತಾ ಇರುತ್ತೆ. ಅದು ಅವರಿಗೆ ಒಲಿಲಿ. ಹಾಗಾಗಿ ಲವ್ ಸೀಸನ್ ಅನ್ನೋ ಚಿತ್ರ ಅವರ ಯಶಸ್ಸಿನ ಮೂಲಕ, ಅವರಿಬ್ಬರಿಗೆ ಮಾತ್ರ ಅಲ್ಲ, ಇಡೀ ಚಿತ್ರಕ್ಕೆ ಸಿಗೋ ಯಶಸ್ಸಿನ ಮೂಲಕ ಎಲ್ಲ ಕಲಾವಿದರಿಗೂ ಒಂದು ದೊಡ್ಡ ಯಶಸ್ಸು ಸಿಗಲಿ ಅಂತ ಮನಸ್ಸು ತುಂಬಿ ಹಾರೈಸ್ತೀನಿ ನಾನು. ಅದು ತುಂಬ ಮುಖ್ಯವಾದ ನಮಗೆ. ಯಾಕೆಂತಂದರೆ ನಿಜವಾಗ್ಲೂ ಕಷ್ಟಪಟ್ಟಿದ್ದಾರೆ. ಈ ಮೊದಲನೇ ಪಿಕ್ಚರ್ ಯಾರು ಪ್ರೊಡ್ಯೂಸರ್ ಮಾಡ್ತೀವಿ ಅಂತ ಹೊರಟಾಗ ಏನೇನು ಎದುರಿಸ್ತಾರೆ ಅದೆಲ್ಲ ಎದುರಿಸ್ಬಿಟ್ಟಿದ್ದಾರೆ. ಎಲ್ಲ ನನಗಿಂತ ಈ ವಿಚಾರದಲ್ಲಿ ನನಗಿಂತ ಹೆಚ್ಚು ಸೀನಿಯರು. ನಾವೊಂದು ಅಮೇರಿಕಾ ನಂದು ನೆಕ್ಸ್ಟ್ ಬರ್ತಾ ಇರೋದು 175ನೇ ಪಿಕ್ಚರ್ ಇರ್ಬೋದು. ನಾನು 175ನೇ ಪಿಕ್ಚರ್ ಮಾಡಿದ್ರು. ಚಿತ್ರ ತಯಾರಿ ಮತ್ತು ಅದನ್ನು ಕಂಪ್ಲೀಟ್ ನಮ್ಮೆಲ್ಲರಿಗಿಂತ ಹೆಚ್ಚು ಆರ್ಧಕ್ಕೆ ಕೂದ್ಬಿಟ್ಟಿರೋದು ಜಯತೀರ್ಥ. ದೊಡ್ಡ ಸಂತೋಷ ಯಾವುದು ಅಂದರೆ, ಇದು ಅಪ್ಪಟ ಕನ್ನಡಿಗರ ರಂಗಭೂಮಿಯವ್ರ ಚಿತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ರಂಗಭೂಮಿ ಅಂತಂದರೆ ಹೀರೋ ರಂಗಭೂಮಿಯವನು, ಹೀರೋಯಿನ್ ರಂಗಭೂಮಿನೋಡು. ನಮ್ಮ ಹುಡುಗಿನೂ ಚಂದ್ರಗೌಡ ನಾಗಬಣ ಅವ್ರ ತಂಡದಲ್ಲಿ ಇದು ಕೆಲಸ ಮಾಡ್ತಾ ಇದ್ದಲ್ಲ ಕಂದಮ್ಮ, ಅವರು ಇದ್ದವರು. ಆಮೇಲೆ ನಾನಾಗಲಿ, ರಾಜೇಶ್ ನಟರಂಗಾಗಲಿ, ಅವ್ರ ಸಂಗೀತ ಅಂತೂ ಗುಬ್ಬಿಯವರಣ್ಣವ್ರ ಮರಿಮಗಳು. ಹಾಗಾಗಿ ಬಹುತೇಕ ಅವನು ನಾನು ರೆಗ್ಯುಲರ್ ಥಿಯೇಟರ್ ಮಾಡೋದೆಲ್ಲ ನೋಡಿದ್ದೀನಿ. ಇವನು ಥಿಯೇಟ್ರ್ನವ್ರಿಗೆ ಹೆಚ್ಚು ಸೆನ್ಸಿಬಿಲಿಟಿ ಇಟ್ಕೊಂಡಿರ್ತಾರೆ. ಜಯತೀರ್ಥ ಅಂತೂ ಅಪ್ಪಟ ಅಭಿನಯ ತರಂಗದವರು, ರಂಗಭೂಮಿಯವರು. ಹಾಗಾಗಿ ರಂಗಭೂಮಿನವರು ಇವರೆಲ್ಲ ಸೇರಿಕೊಂಡು ಮಾಡಿರುವಂಥ ಒಂದು ಚಿತ್ರಕ್ಕೆ, ಕನ್ನಡದ ಚಿತ್ರಕ್ಕೆ ಕನ್ನಡಿಗರು ಪ್ರೀತಿ ತೋರಿಸ್ಬೇಕು ಅಂತ ನಾನು ತುಂಬ ಆಸೆ ಪಡ್ತೀನಿ. ಆ ಇಬ್ಬರು ಇಲ್ಲಿ ಅಲ್ಲಿ ಬಗ್ಗೆ ಎಲ್ಲರಿಗೂ ನಮಸ್ಕಾರ. ಮುಕುಂದ್ ಹುಟ್ಟುಹಬ್ಬದ ಶುಭಾಶಯಗಳಪ್ಪ, ಒಳ್ಳೇದಾಗಲಿ. ಇವತ್ತು ನಿನ್ನ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಕ್ವಾಲಿಟಿ ಇದೆ, ಕಾಣಿಸ್ತಾ ಇದೆ ನಿಮ್ಮೆಲ್ಲರ ಶ್ರಮ. ರಂಗಭೂಮಿ ಬಗ್ಗೆ ಸಾರ್ ಹೇಳ್ಬಿಟ್ಟಿದ್ದಾರೆ. ಅವ್ರ ಮುಂದೆ ರಂಗಭೂಮಿ ಬಗ್ಗೆ ಇನ್ನೂ ಹೆಚ್ಚು ಮಾತಾಡೋಷ್ಟು ಅವರಷ್ಟು ಜ್ಞಾನ ನನಗಿಲ್ಲ. ನಾನಿನ್ನೂ ಅಂಬೆಗಾಲು ಇಟ್ಕೊಂಡು ಬರ್ತಿರೋನು. ಇಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಇವ್ರುಗಳನ್ನ ನೋಡಿಕೊಂಡು ನಟನ ಅಂತ ಒಂದು ದೊಡ್ಡ ಸಂಸ್ಥೆಯನ್ನ ಕಟ್ಟಿ ಅನೇಕ ಪ್ರತಿಭೆಗಳನ್ನ ನಾಡಿಗೆ ಕೊಟ್ಟಂತಹ ಒಂದು ಆಕಾಶವಾಗಿ ನಿಂತು ತಾರೆಯರನ್ನ ಎರಚಿದ್ದಾರೆ ಇಡೀ ಕರ್ನಾಟಕದ ತುಂಬ. ಹಾಗೆ ಅದು ಎಲ್ಲೆಲ್ಲೋ ಬಿದ್ದು, ಅದು ಬಿತ್ತಿ ಬೆಳೆದು ಬೇರೂರಿ ಚೆನ್ನಾಗಿ ನೆರಳಿಸ್ತಾ ಇದೆ. ಅದರ ಪ್ರಕಾಶ ಇನ್ನೊಂದಷ್ಟು ಜನ ಹೊಸ ಕಲಾವಿದರಿಗೆ ಇನ್ಸ್ಪೈರ್ ಮಾಡ್ತಾ ಇದೆ. ಇದೆಲ್ಲ ಆಗ್ಲಿ. ಎಲ್ಲ ಹೊಸ ಪ್ರತಿಭೆಗಳಲ್ಲಿ ಯಾರಿದ್ದಾರೆ ಎಲ್ರಿಗೂ ನನ್ನ ಅಭಿನಂದನೆಗಳು. ಮತ್ತು ಮುಖ್ಯವಾಗಿ ಅಫ್ಕೋರ್ಸ್ ನಾವೆಲ್ಲ ಶುಭಾಶಯಗಳನ್ನ ಕೋರ್ತೀವಿ, ಎಲ್ಲವೂ ಆಗುತ್ತೆ. ಒಂದು ಆತಂಕ ಎಲ್ಲರ ಕಣ್ಣಲ್ಲೂ ನಾನು ನೋಡ್ತಾ ಇದ್ದೀನಿ. ಕಷ್ಟ ಇದೆ. ಆದರೆ ಒಂದು ಈ ತಂಡಕ್ಕೆ ನಮ್ಮ ಮಾಧ್ಯಮ ಮಿತ್ರರಿಗೆ ಗೊತ್ತು ಏನ್ ಮಾಡಬೇಕು ಈ ಸಿನಿಮಾನ, ಅವ್ರು ಎಷ್ಟು ಎಂಕರೇಜ್ ಮಾಡ್ಬೇಕು ಅದನ್ನ ನಾವು ಕೇಳಬೇಕಾಗಿಲ್ಲ. ಅವ್ರಿಗೆ ಗೊತ್ತು, ಅವ್ರು ಮಾಡ್ತಾರೆ ಕನ್ನಡ ಸಿನಿಮಾ ಅಂತ. ಆದ್ರೆ ನಾನು ನಿಮ್ಮಗಳಿಗೆ ಹೇಳ್ಬೇಕೇನಂತಂದ್ರೆ, ತುಂಬಾ ಆತಂಕ ಪಡ್ಬೇಡ್ರಪ್ಪ, ಏನು ಮಾಡೋಕ್ಕಾಗಲ್ಲ. ಏನಾಗುತ್ತೆ, ಈಗ ಆಲ್ರೆಡಿ ಗೆದ್ದಿದ್ದೀರಿ. ಒಂದು ಸಿನಿಮಾ, ಒಂದು ಕೃತಿ, ಒಂದು ಕಲಾಕೃತಿಯನ್ನು ಕಟ್ಟಿಕೊಟ್ಟಿದ್ದಾಗಿದೆ. ಆತಂಕ ನಿಲ್ಲಿಸಿ ಸಾಕು. ನೋಡಿ, ಕಲ್ಲನ್ನು ಸಮುದ್ರಕ್ಕೆ ಎಸೆಯುವುದಷ್ಟೇ ನಮ್ಮ ಕೆಲಸ, ಅದು ಎಬ್ಬಿಸುವ ಅಲೆಗಳ ಮೇಲೆ ನಮ್ಮ ನಿಯಂತ್ರಣವಿಲ್ಲ ಅಂತ ಇದೆ ವಿಷಯ. ಎಬ್ಬಿಸಿದ್ದೀರಿ, ಹಾಕ್ತಾ ಇದ್ದೀರಿ, ಆಗ್ಲಿ. ಯಾಕೆ ಅಂತಂದ್ರೆ, ಬಹುಶಃ ನಾನು ಹೇಳ್ತೀನಿ ಕೇಳಿ, ಏನೇ ಬಂದ್ರೂ ಎದುರಿಸಿ. ಒಂದು ಕಲಾಕೃತಿ ಮಾಡಿ ಆಗಿದೆ ನಿಮ್ದು, ಏನೇ ಬಂದ್ರೂ ಎದುರಿಸಬೇಕು. ಮತ್ತು
ಅದು ಬಹುಶಃ ಇವತ್ತು ನಿಮಗೆ ಈ ಕೂಡಲೇ ಅದರ ಬೆಳೆ ಫಲ ಸಿಗದೆ ಇರಬಹುದು, ಇನ್ಯಾವತ್ತೋ ಸಿಗ್ತಾ ಹೋಗ್ಬೋದು. ಹೆದರಬೇಡಿ, ಆಗೋಗಿದೆ. ಬಿಂದಾಸಗೆ ಸಂತೋಷವಾಗಿ ಒಂದು ಪ್ರಾಮಾಣಿಕತೆ ಮಾತ್ರ ಗೆಲ್ಲೋದಿಲ್ಲ. ಅದಂತೂ ಕನ್ನಡಿಗರು ಪ್ರೇಕ್ಷಕರು ಹೊರಹೆಚ್ಚಿ ನೋಡ್ಬಿಟ್ಟಿದ್ದಾರೆ. ಎಂತ ದೊಡ್ಡ ದೊಡ್ಡ ಸ್ಟಾರ್ಗಳಿದ್ರು ಕೂಡ ಕಂಟೆಂಟ್ ಸರಿ ಇಲ್ಲ ಅಂತಂದ್ರೆ, ಕೆಲವೊಂದೇನೋ ಇದಲ್ಲ ಅಂತಂದ್ರೆ ಬರ್ತಾ ಇಲ್ಲ ಜನಕ್ಕೆ. ಹಾಗಂತ ಚೆನ್ನಾಗಿರೋ ಸಿನಿಮಾಗಳು ಬಂದು ಎಂಕರೇಜ್ ಮಾಡ್ಬಿಟ್ಟಿದ್ದಾರೆ ಅಂತಾನೂ ಅಲ್ಲ. ಇಲ್ಲಿ ಅನೇಕ ಕಾರಣಗಳಿವೆ. ಸಾಮಾಜಿಕ ಪರಿಸ್ಥಿತಿ, ರಾಜಕೀಯ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಎಲ್ಲವೂ ಕಾರಣ ಒಂದು ಸಿನಿಮಾ ಗೆಲ್ಲೋದಕ್ಕೆ ಅಥವಾ ಸೋಲೋದಕ್ಕೆ. ಕಂಟೆಂಟ್ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಈ ಎಲ್ಲಾ ಫ್ಯಾಕ್ಟರ್ಸ್ಗಳು ಆಗ್ತಿರೋದ್ರಿಂದ ನಿಮ್ಮ ಪ್ರಯತ್ನ ನೀವು ಪಟ್ಟಿದ್ದೀರಿ, ಪ್ರಾಮಾಣಿಕವಾಗಿದ್ದೀರಿ, ಹಾಗೆ ಇರಿ. ಅದು ಏನಾದ್ರೂ ಅಲ್ಲಾಡಬೇಡಿ. ಇಲ್ಲಿ ಒಂದು ದೊಡ್ಡ ಅದೃಷ್ಟ ಏನಂತಂದ್ರೆ, ಒಬ್ಬ ನಿರ್ಮಾಪಕ ನಿಮ್ಮ ಬೆಂಬಲಕ್ಕೆ ನಿಂತಿದ್ದಾರಲ್ಲ, ಅವರ ಆತ್ಮವಿಶ್ವಾಸ ಕುಗ್ಗದ ಹಾಗೆ ನೀವು ನೋಡ್ಕೊಳ್ಳಿ. ಹಣದ ರೂಪದಲ್ಲಿ ಅದು ವಾಪಸ್ ಬರದೇ ಇರಬಹುದು, ಕೀರ್ತಿಯ ರೂಪದಲ್ಲಿ ಬರಬಹುದು, ಮತ್ತೊಂದು ಸ್ವಲ್ಪ ದಿವಸಗಳ ನಂತರ ಮತ್ತೊಂದು ಪ್ರಶಸ್ತಿ ರೂಪದಲ್ಲಿ ಬರಬಹುದೇನೋ. ಹೀಗೆ ಬಿಡಿ, ಹೇಳಕ್ಕಾಗಲ್ಲ. ಯಾರೋ ಒಂದು 10 ಜನ ನೀವು ಸಿನಿಮಾ ನೋಡಿದ್ರೆ ಇನ್ಸ್ಪೈರ್ ಆಗ್ಬೋದು, ಏನೋ ಒಂದು ಕಲಿಕೆ ಮಾಡ್ಕೊಂಡು ಹೋಗ್ತಾರೆ. ಇದಕ್ಕೆ ನಾವು ಲೆಕ್ಕಾಚಾರ ಹಾಕ್ಲಿಕ್ಕೆ ಆಗಲ್ಲ. ಧೈರ್ಯದಿಂದ ಇರಿ ಮಕ್ಕಳೇ. ಮಲ್ಟಿಪ್ಲೆಕ್ಸ್ ನ ಟಾರ್ಗೆಟ್ ಮಾಡ್ತಾ ಇದೀವಿ ಸರ್. ಯಾಕಂದ್ರೆ ಈಗ ನಮ್ಗೊಂದಷ್ಟು ಕಾಂಪಿಟೇಷನ್ ಇದೆ, ಈಗ ಒಂದಷ್ಟು ಸಿನಿಮಾಗಳು ಬಿಡುಗಡೆ ಆಗ್ತಿದಾವೆ. ಹಾಗಾಗಿ ಹೊಸಬ್ರಾಗಿರೋದ್ರಿಂದ ನಾವು ನಿಮಗೆ ಗೊತ್ತು, ನಮಗೊಂದ್ ಸ್ವಲ್ಪ ಕಷ್ಟ. ಬಟ್ ಆದ್ರೆ ನಮ್ ಡಿಸ್ಟ್ರಿಬ್ಯೂಟರ್ ಒಳ್ಳೆ ಸ್ಕ್ರೀನ್ಸ್ ನೇ ಪ್ಲಾನ್ ಮಾಡ್ಕೊಡ್ತಿದ್ದಾರೆ. ಆಲ್ ಓವರ್ ಕರ್ನಾಟಕ ಎಲ್ಲಾ ಮಲ್ಟಿಪ್ಲೆಕ್ಸ್ ಗಳಲ್ಲೂ ನಮ್ ಸಿನಿಮಾ ಒಂದು 40ರಿಂದ 50 ತೆರೆ ಮೇಲೆ ಬರ್ತಾ ಇದೆ. ಕಾಲೇಜ್ ಕ್ಯಾಂಪಸ್ ಗಳಿಗೆ ಒಂದಷ್ಟು ಟೀಸರ್ ಲಾಂಚ್ ಆದಾಗ ಟೀಸರ್ ಗಳನ್ನೆಲ್ಲ ಹೋಗಿ ತೋರಿಸಿ, ಹಾಡುಗಳನ್ನೆಲ್ಲ ತೋರಿಸಿ ಒಂದಷ್ಟು ಮಾಡಿದ್ವಿ ಪ್ರಮೋಷನ್. ಈಗ ಟ್ರೈಲರ್ ರಿಲೀಸ್ ಆಗ್ಬಿಡ್ಲಿ ಅಂತ ವೇಟ್ ಮಾಡ್ತಿದ್ವಿ. ಹೌದು ಸರ್. ಹೌದು, ಖಂಡಿತ ಇದೆ ಸರ್. ಒಂದಷ್ಟು ಇನ್ವಿಟೇಷನ್ ತರ ಪ್ರಿಂಟ್ ಮಾಡಿಸಿದೀವಿ ನಾವು. ಅದನ್ನ ಹೋಗಿ ಈಗ ನಾಳೆಯಿಂದ ನಮ್ಗೆ ಅದೇ ಕೆಲಸನೇ. ಒಂದು UFO ಕ್ಯೂಬ್ ನಾಳೆ ಅಪ್ಲೋಡ್ ಆಗುತ್ತೆ ಸಿನಿಮಾ, ನಾಳೆದಿಂದ ಅದೇ ಕೆಲಸ. ಎಲ್ಲಾ ಕಾಲೇಜ್ಗಳ ಹತ್ರ ಹೋಗಿ, ಸಿನಿಮಾ ಥಿಯೇಟರ್ ಗಳ ಹತ್ರ ಹೋಗಿ ಅಲ್ಲಿ ಒಂದು ಇನ್ವಿಟೇಷನ್ ನ ಕೊಡುವಂತದ್ದು, ಅದೊಂದು ಪ್ಲಾನ್ ಮಾಡ್ಕೊಂಡಿದೀವಿ ಆಫ್ಲೈನ್ ಪ್ರಮೋಷನ್. ಕಾಲೇಜ್ ಯೂನಿಯನ್ ಲೀಡರ್ಸ್ ಕಾಲೇಜ್ ಗ್ರೂಪ್ ವಾಟ್ಸ್ಆಪ್ ಗ್ರೂಪ್ ಅದು ಕಾಲೇಜ್ ಯೂನಿಯನ್ ಲೀಡರ್ಸ್ ಇರುವಂತ, ಆಮೇಲೆ ಕಲ್ಚರ್ ಲೀಡರ್ಸ್ ಇದಿರುತ್ತೆ. ಬೇಕಾದ್ರೆ ಅವ್ರನ್ನ ಉಚಿತವಾಗಿ ಬನ್ನಿ ಅಂತ ಹೇಳ್ಬಿಟ್ಟು ನೀವು ಇವ್ರನ್ನ ಆ ಗ್ರೂಪ್ನ ವಾಟ್ಸಪ್ ಅಲ್ಲಿ ಒಟ್ಟಿಗೆ ಒಂದೇ ಸಲ ಹಿಂಗಾಗಿದೆ. ಯಾವ ಕಾರಣಕ್ಕಾಗಿ ಚಿತ್ರ ಡಿಫ್ರೆಂಟ್ ಆಗಿದೆ, ಋತುಗಳು ಹೆಂಗ್ ಬದಲಾಗುತ್ತೆ, ಆಮೇಲೆ ನಿಮ್ಮಲ್ಲೂ ನಡೀತಾ ಇರುವಂತ ಲವ್ ಕೇಸ್ಗಳು ಏನೇನೆಲ್ಲ ಆಗ್ಬಹುದು, ಏನೆಲ್ಲ ಆಗುತ್ತೆ ಅನ್ನೋದು ಕೂಡ ಅವ್ರಿಗೆ ಇದು ನಮ್ಮದು ಅಂತ ಅನ್ನಿಸ್ಬಿಟ್ರೆ ಕನ್ನಡಿಗರಿಗೆ ಅದು ಏನ್ ಬೇಕಾದ್ರೂ ಆಗ್ಬಿಡಿ. ಹಂಗಾಗ್ಬೇಕು. ನಾವು ಬಹುಶಃ ಆ ಥರದಲ್ಲೆಲ್ಲೋ ಹೆಚ್ಚೆಚ್ಚು ಕೆಲಸ ಮಾಡೋದಂದ್ರೆ ರೀಚಿಂಗಲ್ ಸಮಸ್ಯೆ ಇದೆ ಅಂತ ನಾನು ಹೇಳ್ತಾ ಇರೋದು. ನಾವು ಪಿಕ್ಚರ್ ಮಾಡೋದು ದೊಡ್ಡದೇ ಆಗ್ತಾ ಇಲ್ಲ. ನಾನು ಅದಕ್ಕೆ ಯಾವಾಗಲೂ ಹೇಳ್ತೇನೆ, ಎಲ್ಲ ಚಿತ್ರ ಮಾಡೋರು ದಯವಿಟ್ಟು ನಿಮ್ಮ ದಮ್ಮ, ಯಾಕಂದ್ರೆ ಪಿಕ್ಚರ್ ಮಾಡ್ತಾ ಇದ್ದೀರಿ, ಪಿಕ್ಚರ್ ಮಾಡೋದ್ರ ಜೊತೆಗೆ ಪಬ್ಲಿಸಿಟಿ ಹೆಂಗೆ ಮಾಡಬೇಕು, ಮೀಡಿಯಾ ತುಂಬ ಇಂಪಾರ್ಟೆಂಟು. ಮೀಡಿಯಾಕ್ಕೆ ಹೆಚ್ಚು ಒತ್ತು ಕೊಡಿ ಅಂತೆಲ್ಲ ಹೇಳ್ತಾ ಇರ್ತೀನಿ. ಮೀಡಿಯಾಗಳಲ್ಲಿ ಬರುವಂಥ ಸಕಾರಾತ್ಮಕವಾದ ಒಳ್ಳೆ ಇಶ್ಯೂ ಇಟ್ಕೊಂಡು ಅದನ್ನು ಮಾಡ್ತಾರೆ. ತುಂಬ ರಂಗಭೂಮಿನವ್ರಿಗೂ ದೊಡ್ಡ ಸಮಸ್ಯೆ ಆಗೋದು ರೀಚ್. ಯಾಕೆಂದ್ರೆ ಅದು ಒಂದು ಶೋ ಆದಮೇಲೆ ಮತ್ತು ಪ್ರಿಂಟ್ ಆಗಲ್ಲ. ಎಲ್ಲ ಕಡೆ ಯಾವಾಗಂದ್ರೆ ಹೋಗಿ ನಾಟಕ ಮಾಡೋಕ್ಕಾಗಲ್ಲ. ಅದ್ರ ಸಿನಿಮಾ ಆದರೆ ಇನ್ನೊಂದು ಪ್ರಿಂಟ್ ಆಗಿ ತೋರಿಸ್ಬೋದು. ಹೆಚ್ಚು ರೀಚಿಂಗ್ ಅವಕಾಶ ಇರುವಂಥ ಸ್ಪೇಸ್ ಇದು. ಹಂಗಾಗಿ ಅದನ್ನ ಯೂಸ್ ಮಾಡ್ಕೊಳ್ಳಿ ಆ ಭಾಗನ ಅಂತ ನಿಮ್ಮಲ್ಲಿದು. ಒಂದೇ ಒಂದು ಡೈರೆಕ್ಟರ್ ಬಗ್ಗೆನೂ ಹೇಳ್ಬೇಕು, ಒಂದು ಟೀಮ್ ಬಗ್ಗೆ ಹೇಳ್ಬೇಕು ಸರ್. ನಾನು ಹೊಸಬ್ರು ಪಿಕ್ಚರ್ ಮಾಡ್ತಾರೆ, ಆದರೆ ಇಷ್ಟು ಇಂಥ ಲೊಕೇಶನ್ ಆಗುತ್ತೆ ಮುಗಿಸ್ತೀವಿ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರಲ್ಲ, ಆ ಪ್ಲ್ಯಾನ್ ಮಾಡ್ಕೊಂಡಿದ್ರಲ್ಲಿ ಆ ಪ್ರೊಡ್ಯೂಸರು ಮತ್ತು ಡೈರೆಕ್ಟ್ರು ಮತ್ತು ಯಾರು ಪ್ಲ್ಯಾನ್ ಮಾಡಿದ್ರು ಅವರಷ್ಟು ಜನ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಕರೆಕ್ಟಾಗಿ ಮಾಡ್ಕೊಂಡಿದ್ರು ಸರ್. ಪಕ್ಕ ಫಿಲ್ಮ್. ಅಂದರೆ ಇದು ಅವ್ರಿಗೆ ಏನಾದ್ರು ಇದಾಗಿದ್ದರೆ ಬೇರೆ ಕಾರಣಕ್ಕಾಗಿ ದುಡ್ಡು ಜಾಸ್ತಿ ಏನಾದ್ರು ಆಗ್ಬಿಟ್ಬೋದು, ಇನ್ನೇನೋ ತೊಂದರೆ ಆಗಿರ್ಬೋದು. ಅದ್ರ ಪ್ಲ್ಯಾನಿಂಗಲ್ಲಿ ಮೋಸ ಆಗಿಲ್ಲ. ಅದರಲ್ಲಿ ತುಂಬ ನೀಟಾಗಿ ಸಾಮಾನ್ಯವಾಗಿ ನಾವು ನಾಡಿದ್ದು ಪಿಕ್ಚರ್ ಮಾಡ್ತೀವಿ ಅಂತ ಹೇಳ್ತಾರೆ, ಒಂದು ವಾರ, ಒಂದು ತಿಂಗಳಂತ ಬರೋದೇ ಇಲ್ಲ, 3 ತಿಂಗಳಾದ್ಮೇಲೆ ಬರೋದೇ ಇಲ್ಲ, 8 ತಿಂಗಳ ಮೇಲೆ ಸಿಗೋದೇ ಇಲ್ಲ. ಹಾಗೆಲ್ಲ ಮಾಡಿ ಏನೇನು ಹೇಳ್ಕೊಂಡಿದ್ರು, ಯಾವ ಡೇಟಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ರಲ್ಲ ಆ ಕೆಲಸನ ಅಚ್ಚುಕಟ್ಟಾಗಿ ಪ್ಲಾನಿಂಗ್ ಚೆನ್ನಾಗಿ ಮಾಡ್ಕೊಂಡಿದ್ರು. ಕಲಿತೆ ಇದನ್ನೆಲ್ಲ ಅದನ್ನ ಇಲ್ಲಿ ಯೂಸ್ ಮಾಡ್ಕೊಳ್ತಿದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಜಯತೀರ್ಥ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಮಾತಾಡಿದೀವಿ, ತುಂಬಾ ಡಿಸ್ಕಸ್ ಮಾಡಿದೀವಿ ಸಿನಿಮಾಗಳ ಬಗ್ಗೆ, ತುಂಬಾ ಕಲ್ಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ನೀವು ಅಷ್ಟೇ ಸರ್, ಟೈಮ್ ಕೊಟ್ಟು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಮತ್ತೆ ಎಲ್ಲ ನಮ್ಮ ಆರ್ಟಿಸ್ಟ್ಗಳಿಗೆ, ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ ಎಲ್ಲರಿಗೂ ಥ್ಯಾಂಕ್ಸ್. ಲವ್ ಸೀಸನ್ಸ್, ಅಮರ ಮಧುರ ಪ್ರೇಮ, ಎಟರ್ನಲ್ ಸ್ವೀಟ್ ಲವ್. ಲವ್ ಸೀಸನ್ಸ್ ಸಿನಿಮಾ ನಮಗೆ ಒಂದು ಸಿನಿಮಾ ಅಲ್ಲ, ಇದು ನಮ್ಮ ಕನಸು. ಇವತ್ತು ಕನಸು ಟ್ರೈಲರ್ ಆಗಿ ನಿಮ್ಮ ಮುಂದೆ ಬಂದಿದೆ. ಇದು ನಮ್ಮ ಹಾರ್ಡ್ ವರ್ಕ್, ಇದು ನಮ್ಮ ಪ್ರೀತಿ, ಮತ್ತೆ ಇದು ನಮ್ಮ ಟೀಮ್ನ ಎಫರ್ಟ್. ದಯವಿಟ್ಟು ನೋಡಿ, ಥಿಯೇಟರ್ಗೆ ಬರುತ್ತೆ ಜುಲೈ 3ನೇ ತಾರೀಕು. ಸಾಂಗ್ಸ್ ಅಥವಾ ಟೀಸರ್ಸ್, ಟ್ರೈಲರ್ ಎಲ್ಲ ರಿಲೀಸ್ ಆಗಿದೆ. ನೋಡಿ, ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಥಿಯೇಟರ್ಗೆ ಬನ್ನಿ, ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಸಿನಿಮಾ ಗೆಲ್ಲೋದು ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಅಲ್ಲಲ್ಲ, ಅದು ಆಡಿಯನ್ಸ್
ಹೃದಯದಲ್ಲಿ ಗೆಲ್ಬೇಕು, ಹೃದಯದಲ್ಲಿ ಸ್ಥಾನ ಪಡಿಬೇಕು. ಆ ಸ್ಥಾನ ಪಡೆಯುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಥಿಯೇಟರ್ಗೆ ನೀವು ಸಮಯ ಕೊಟ್ಟು ಬಂದಾಗ ನಿಮ್ಮ ಮನಸ್ಸನ್ನ ಗೆದ್ದೇ ಗೆಲ್ಲುತ್ತೆ ಈ ಸಿನಿಮಾ ಅಂತ ನಾನು 100% ಹೇಳ್ತೀನಿ. ಯಾಕಂದ್ರೆ ಇದು ನಿಮ್ಮ ಕತೆ, ಇದು ರಿಯಾಲಿಟಿಗೆ ಅಪ್ರೋಚ್ ಇಟ್ಕೊಂಡು ಮಾಡಿರುವಂತ ಸಿನಿಮಾ. ಮತ್ತೆ ಹೇಳ್ತೀನಿ, ಇದು ಬರೀ ಲವ್ ಸ್ಟೋರಿ ಅಲ್ಲ, ಇದೊಂದು ಹೈ ಮಾರಲ್ ವ್ಯಾಲ್ಯೂಸ್ ಇಟ್ಕೊಂಡು ಮಾಡಿರುವಂತ ಸಿನಿಮಾ, ಲವ್ ಸ್ಟೋರಿಗೆ ಬ್ಲೆಂಡ್ ಮಾಡಿರುವಂತ ಸಿನಿಮಾ. ಮತ್ತೆ ಇದು ಎಲ್ಲಾ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡುವಂತ ಸಿನಿಮಾ, ಮತ್ತೆ ಎಲ್ಲಾ ಜನರೇಷನ್ಸ್ ಕೂಡ ಕುತ್ಕೊಂಡು ಫೀಲ್ ಮಾಡುವಂತ ಸಿನಿಮಾ ಇದು. ಸೊ ಜುಲೈ 3ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಥಿಯೇಟರ್ಗೆ ಬಂದು ನೋಡಿ, ಆಶೀರ್ವಾದ ಮಾಡಿ, ಆರೈಸಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದ್ರೆ ಇದು ನಿಮ್ಮ ಸಿನಿಮಾ, ನಿಮ್ಮ ಕತೆ. ಸೊ ದಯವಿಟ್ಟು ಎಲ್ಲ ಹೊಸಬರು, ಹೊಸ ತಂಡ, ಹೊಸತನ ಇಟ್ಕೊಂಡು ಮಾಡಿದೀವಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಅಂದ್ರೆ ಇದು ಪ್ಲಾನ್ ಇರ್ಲಿಲ್ಲ ಸರ್, ಅದು ಆರ್ಗ್ಯಾನಿಕ್ ಆಗಿ ಆಗಿದೆ. ಈ ಟೈಮ್ ಹಾಕೊಂಡಿದ್ವಿ, ಈ ಟೈಮ್ಗೆ ಇದು ರಿಲೀಸ್ ಆಗ್ಬೇಕು ಅಂತ. ಸೊ ಆರ್ಗ್ಯಾನಿಕ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಆ ಟ್ರೈಲರ್ ತುಂಬಾ ಚೆನ್ನಾಗಿ ಬಂದಿದೆ, ನೀವು ನೋಡಿ ನಿಮ್ಗೆ ಇಷ್ಟ ಆಗುತ್ತೆ. ಸಿನಿಮಾಗೆ ನಾನು ಕೇಳ್ಕೊಳ್ಳೋದೇನಂದ್ರೆ, ನಮ್ಮ ಸಾಂಗ್ಸ್, ಟೀಸರ್, ಟ್ರೈಲರ್ಸ್ ಎಲ್ಲ NR ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಇದೆ, ಅಥವಾ ಲವ್ ಸೀಸನ್ಸ್ ಸಾಂಗ್ಸ್ ಟ್ರೈಲರ್ಸ್ ಅಂತ ಹೊಡೆದ್ರು ಸಿಗುತ್ತೆ ನಿಮ್ಗೆ. ದಯವಿಟ್ಟು ನಮ್ಮ ಕಂಟೆಂಟ್ಸ್ ನ ನೋಡಿ, ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಥಿಯೇಟರ್ಗೆ ಬಂದು ನಿಮ್ಮ ಅಮೂಲ್ಯವಾದಂತ ಸಮಯನ ನಮ್ಮ ಸಿನಿಮಾಗೆ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮುಕುಂದ್ ಅವರೇ. ಆಲ್ ದಿ